ಕರ್ನಾಟಕ ರಾಜ್ಯದ ಗೌರವಾನ್ವಿತ ಅಲ್ಪಸಂಖ್ಯಾತ ಹಿಂದುಳಿದೊಳಗ ದಲಿತರ ಮತ್ತು ಎಲ್ಲ ಸರ್ವ ವರ್ಗಗಳ ನಾಯಕರು ಆದ ವಿಶೇಷವಾಗಿ ಒಂದು ದಿಟ್ಟತನವನ್ನು ಪ್ರದರ್ಶಿಸಿ ಏನು 9/10/12 ಧರ್ಮಸ್ಥಳದ ಸೌಜನ್ಯ ಹೋರಾಟ ನಡೀತಾ ಇತ್ತು. ಆ ಸೌಜನ್ಯ ಹೋರಾಟದ ಹಿಂದೆ ಅನೇಕಷ್ಟು ಅದರ ಹಿಂದೆ ನಡೆದಿರ್ತಕ್ಕಂಥ ಪದ್ಮಲತಾ, ಅನನ್ಯ ಭಟ್ಟು ಇವೆಲ್ಲ ಅತ್ಯಾಚಾರ ಮತ್ತು ಕೊಲೆಯಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನೀವು ಈಗಾಗಲೇ ನೋಡಿದಿರ. ಇದರ ಮರು ತನಿಖೆಗೆ ಒತ್ತಾಯ ಮಾಡಿ ಆ ಭಾಗದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತಕ್ಕಂಥ ಹೋರಾಟಗಾರರು ಮತ್ತು ಗಿರೀಶ್ ಮಟ್ಟಣ್ಣನವರು ಇನ್ನೂ ಭಾಳಷ್ಟು ಜನ ಇದ್ದಾರೆ, ಮಣಿಗಳು ಇದ್ದಾರೆ, ಎಲ್ಲರೂ ಸೇರಿಕೊಂಡು ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದರು. ಅವ್ರ ಹೋರಾಟಕ್ಕೆ ಒಂದು ಶಕ್ತಿ ಸಿಕ್ಕಿದ್ದು ಏನು ಸಂತೋಷ್ ರಾವ್ನ ಆರೋಪಿ ಅಂತ ಸಂಯೋಜನೆಯ ಕೇಸಲ್ಲಿ ಒಳಗಡೆ ಹಾಕ್ಸಿದ್ರು ಆ ಭಾಗದ ಮತ್ತು ಆ ಕೃತ್ಯವನ್ನು ಎಸಗಿದವರ ಕುಟುಂಬ. ಆದರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಯಾವಾಗ CBI ಕೋರ್ಟು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಬಿಡುಗಡೆ ಮಾಡ್ತೋ, ಸುಮಾರು 10 ವರ್ಷಗಳ ನಂತರದ ಮೇಲೆ ಬಿಡುಗಡೆ ಯಾವಾಗ ಮಾಡ್ತೋ ಆವಾಗ ಈ ಹೋರಾಟ ಏನು ಮಾಡ್ತಾಯಿದ್ರು ಎಲ್ಲರೂ ಸಹ ಅವರು ಇವರು ಅಂತಲ್ಲ, ಅವ್ರ ಹೆಸರುಗಳೆಲ್ಲರೂ ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಹೋರಾಟವನ್ನು ಅವಿರತವಾಗಿ ಮಾಡಿದ್ದಾರೆ. ಕೆಲವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ, ಕೆಲವರು ಬೀದಿ ಹೋರಾಟ ಮಾಡಿದ್ದಾರೆ. ಈ ಹೋರಾಟ ಯಶಸ್ವಿ ಆಗೋ ರೀತಿಯಲ್ಲಿ ಹೋರಾಟ ಮಾಡಿದರು. ಕೊನೆಗೆ ಈ ರಾಷ್ಟ್ರದ ರಾಜಧಾನಿಯಾದ ದೆಹಲಿಗೂ ಹೋಗಿ ಅಲ್ಲಿ ಹೋರಾಟಗಳನ್ನು ಮಾಡಿ BJP ಪಕ್ಷದ ಆಡಳಿತ ಪಕ್ಷದವ್ರಿಗೂ ಕಾಂಗ್ರೆಸ್ ವಿರೋಧ ಪಕ್ಷದವ್ರಿಗೂ ಮತ್ತು ಇತರೆ ಏನೇನಿದ್ದು ಅಲ್ಲಿ ಅಧಿಕಾರಶಾಹಿಗಳಾಗಿದ್ದರು ಅವರೆಲ್ಲರೂ ಮನವಿಯನ್ನು ಸಲ್ಲಿಸ್ತಾ 144 ಸೆಕ್ಷನ್ ಇದ್ದಾಗ್ಯೂ ಸಹ ಲೆಕ್ಕಿಸದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಮತ್ತು ಅನೇಕ ಮಹಿಳಾ ಮಣಿಗಳ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು ದೆಹಲಿ ಒಳಗೂ. ಒಬ್ಬ ಕೇಂದ್ರ ಸರ್ಕಾರದವರು ಮತ್ತು ಆಯಾ ರಾಜ್ಯ ಸರ್ಕಾರದವರು 144 ಸೆಕ್ಷನ್ ಇದ್ದಾಗ್ಯೂ ಇವರು ಯಾವುದೇ ರೀತಿ ತೊಂದರೆ ಕೊಡದೆ ತಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಾವು ಇದಕ್ಕೆ ಒಂದು ಇತಿಹಾಸ ಆಡ್ತೇವೆ ಅಂತ ಹೇಳಿದರು. ಆದರೆ ನಮ್ಮ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅನೇಕ ಭಾಗ್ಯಗಳ ಹರಿಕಾರರು. ಈ ವಿಚಾರದಲ್ಲಿ ನಾನು ಸ್ವಲ್ಪ ಭಾಗ್ಯಗಳ ಹರಿಕಾರತೆಯಿಂದ ಜನಸಾಮಾನ್ಯರಿಗೆ ಹೊಡೆತ ಬಿದ್ದಿದೆ, ಅದು ಸಿದ್ದರಾಮಯ್ಯರಿಗೆ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಡೆ ಫ್ರೀ ಬಿಟ್ಟರೆ ಕೆಲವೊಂದು ಕಡೆ ಎಲ್ಲ ರೀತಿಯ ವಸ್ತುಗಳು ಬೆಲೆ ಗಗನಕ್ಕೇರಿದ್ದಾವೆ ಅನ್ನೋ ಅಂಥ ಅಭಿಪ್ರಾಯವನ್ನು ಹೇಳಿದ್ದೆ. ಅದೇನೇ ಇರಲಿ, ಲೆಟ್ ಇಟ್ ಮೀ, ಬಟ್ ದಿ ಸ್ಟೆಪ್ ಈಸ್ ಸೌಜನ್ಯ ಧರ್ಮಸ್ಥಳ ಕೇಸ್ ಆ್ಯಂಡ್ ಏನಲ್ಲಿ ನೂರಾರು ಕೊಲೆಗಳಾಗಿದ್ದಾವೆ, ಸಾವಿರಾರು ಆಗಿದ್ದಾವೆ ಅಂತ ಹೇಳ್ತಿದ್ರು. ಅದಕ್ಕೆ ಸ್ಫೂರ್ತಿಯಾಗಿದ್ದಕ್ಕಿದ್ದಂಗೆ ಒಬ್ಬ ಅಲ್ಲೇ ಅವರ ಏನು ಆ ದೇವಸ್ಥಾನದ ಟ್ರಸ್ಟ್ನಡಿಯಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಅನಾಮಿಕ ವ್ಯಕ್ತಿ ಕಳೆದ 10 ವರ್ಷಗಳ ಹಿಂದೆ ಸೌಜನ್ಯ ಕೇಸ್ ಆದ ನಂತರದಲ್ಲಿ ಅವನಿಗೂ ಸಹ ಅವನ ಕುಟುಂಬದಲ್ಲೇ ತಂಗಿಗೋ ಮಗಳಿಗೋ ಯಾರಿಗೋ ಆ ರೀತಿ ಆದಾಗ ಸದ್ಯ ಅತ್ಯಾಚಾರ ಆಗಿತ್ತು, ಸಾಯಿಸಿರಲಿಲ್ಲ. ಅದು ಗೊತ್ತಾಗಿ
ಅವರು ಇಡೀ ಕುಟುಂಬವನ್ನು ಕರ್ಕೊಂಡು ನಮ್ಮನ್ನು ಇವರು ಬಿಡಲ್ಲ ಇಲ್ಲಿ ಅಂತೇಳಿ ಕೇರಳ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಅವನ ಮೂಲಃ ಮಂಡ್ಯ ಜಿಲ್ಲೆ ಒಂದು ಹಳ್ಳಿ. ಅವನು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ 15 ವರ್ಷದ ಹುಡುಗನ ಸಮಯದಲ್ಲೇ ಅವರ ಸಂಬಂಧಿಕರೊಬ್ಬರು ಅಲ್ಲೇ ಧರ್ಮಸ್ಥಳದ ಇದರಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅವ್ರನ್ನ ಹುಡುಕೊಂಡು ಅಲ್ಲಿ ಹೋಗಿ ಅವನಿಗೊಂದು ಕೆಲಸ ಕೊಟ್ಟಿದ್ದಾರೆ. ಅವನಿಗೇನು ಕೆಲಸ? ಸ್ನಾನಘಟ್ಟದಲ್ಲಿ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು, ಪೇಪರ್ ಇರ್ಬೋದು, ಕಸ ಇರ್ಬೋದು, ಈ ಕೆಲಸವನ್ನು ಕೊಟ್ಟಿದ್ದಾರೆ. ಅವನು ದೃಢಕಾಯವಾದ ವ್ಯಕ್ತಿ. ಏಕೆಂದರೆ ನಾನು ಕಣ್ಣಾರೆ ಅವನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದಲ್ಲಿ ಕಳೆದ 29/7/2025 30/7/2025 ಮತ್ತು ಈ 2ನೇ ತಾರೀಕು 2/8/2025 ಮತ್ತು 3/8/2025 ದೆಹಲಿ ಬೆಳ್ತಂಗಡಿ ಮತ್ತು ಇದರಲ್ಲಿ ಧರ್ಮಸ್ಥಳದ ನೇತ್ರಾವತಿ ಘಟಕದಲ್ಲಿ ನಾನು ಪ್ರತ್ಯಕ್ಷವಾಗಿ ಜನಗಳ ಜೊತೆ ನಾನು ಇದ್ದು ಮಾಧ್ಯಮದವರು ಏನು SIT ಅವರು ತನಿಖೆಯನ್ನು ಮಾಡ್ತಿದ್ರು. ಪ್ರಣಬ್ ಮಹಂತಿ ಅಂತ ಅವರು ಬಹುಶಃ ನಮ್ಮ ರಾಜ್ಯದವರೆಲ್ಲ ಅತ್ಯುನ್ನತ ಅಧಿಕಾರಿ. ಅವರು ಭಾಳ ಉತ್ತಮ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ಆ ತನಿಖೆಗಳಲ್ಲಿ ಮೊದಲನೇ ಪಾಯಿಂಟಲ್ಲೇ ಒಂದು ಸ್ವಲ್ಪ ರೆಕಾರ್ಡ್ ಸಿಕ್ಕಿದ್ದಾವೆ. ID ಕಾರ್ಡು, ಆಧಾರ್ ಕಾರ್ಡು ಮತ್ತು ಅಲ್ಲಿ ಶ್ರುತಿಯನ್ನು ಹುಡುಗಿ, ಲಕ್ಷ್ಮೀದೇವಿಯನ್ನು ಹುಡುಗಿಯೂ ಸಿಕ್ಕಿದ್ದಾವೆ. ಮತ್ತೊಬ್ಬ ಪುರುಷನ ನೆಲಮಂಗಲ ತಾಲೂಕಿನ ಪುರುಷನ ಆಧಾರ್ ಕಾರ್ಡು, ID ಕಾರ್ಡು ಸಿಕ್ಕಿದ್ದಾವೆ. ಸ್ಕೂಲ್ ಬ್ಯಾಗ್ ಸಿಕ್ಕಿದ್ದಾವೆ. ಕೆಲವು ಬ್ಲೌಸ್ ಪೀಸ್ ಸಿಕ್ಕಿದ್ದಾವೆ. 6ನೇ ಗುಂಡಿಯಲ್ಲಿ 6ನೇ ಪಾಯಿಂಟಲ್ಲಿ ವಿಶೇಷವಾಗಿ ಮೂಳೆಗಳು ಸಿಕ್ಕಿದ್ದಾವೆ, ಸುಮಾರು 25. ಅವನ್ನ ಈಗ ಅವರು ಲ್ಯಾಬ್ಗೆ ಕಳಿಸ್ಕೊಡುವಂಥ ಕೆಲಸ ಆಗಿದೆ. ಅಲ್ಲಿ ಪಬ್ಲಿಕ್ಕಲ್ಲಿ ಯಾರಿಗೂ ಗೊತ್ತಾಗ್ದಲೇ ಇರಲ್ಲ. ಅವನ ಬಾಕ್ಸ್ಗಳಿಗೆ ಹಾಕ್ಕೊಂಡು ಹೋಗ್ತಿದ್ದನ್ನು ನಾನು ಕಂಡಿದ್ದೇನೆ. ಆದರೆ ಏನೀಗ ಅಲ್ಲಿ SIT ಟೀಮ್ನಲ್ಲಿ ಮಂಜುನಾಥ ಅಂತ PSI, ಮಂಜುನಾಥ್ ಗೌಡ ಅನ್ನೋ ಒಬ್ಬ PSI, ಅವನು ಈಗಾಗಲೇ ಅಲ್ಲಿ ಹೇಳಿಕೆಯ ಪ್ರಕಾರ ಮತ್ತು ಶಿರ್ಸಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಈಗ ಪ್ರೆಸೆಂಟ್ ಅವನು, ಮತ್ತು ಅದಕ್ಕೆ ಮುಂಚೆ ಹೊಸನಗರದಲ್ಲೂ ಅವನು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಆಮೇಲೆ ಸಾಕಷ್ಟು ಮರಣದಂಧೆ ಮತ್ತೊಂದು ಮಗದೊಂದು ಆರೋಪಗಳಿದ್ದಾವೆ. ಅವನನ್ನು ಮಹಂತಿಯವರ ಏನು SIT ನೇಮಕ ಇತ್ತು ಅದರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ 1ನೇ ತಾರೀಕು ರಾತ್ರಿ ಬೆಳ್ತಂಗಡಿ ಪೊಲೀಸ್ ಠಾಣೆ SIT ಕಚೇರಿಯ ಪೊಲೀಸ್ ಠಾಣೆಗೆ ಅವನ ವಕೀಲರ ಜೊತೆ ಕರ್ಕೊಂಡೋಗಿ ಅನಾಮಿಕ ಅಂದರೆ ಅವನ ಹೆಸರು ಭೀಮಾ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿ ಅವ್ರು ಭೀಮಾ ಅಲ್ಲ ಅವನ ಹೆಸರು, ಆ ಹೆಸರನ್ನು ಜ್ಞಾಪಕ ಇದೆ. ಒಳಗಡೆ ಸಪ್ರೇಟ್ ರೂಮಿಗೆ ಕೂಡ ಹಾಕ್ಕೊಂಡು, ನೋಡು ನೀನೇನಾದರೂ ಈ ಕೇಸನ್ನು ವಿತ್ಡ್ರಾ ಮಾಡೋದೇ ಹೋದರೆ ನಿನ್ನನ್ನು ಗಲ್ಲಿಗೆ ಇಳಿಸ್ತಾರೆ ಮತ್ತು ಜೀವಂತ ನೀನು ಜೈಲಲ್ಲಿ ಇರಬೇಕಾಗ್ತದೆ ಅನ್ನೋ ಒಂದು ಬೆದರಿಕೆ ಮತ್ತು ಹಣದ ಆಮಿಷದ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಮ್ಮ ಲಾಯರ್ ಅಸೋಸಿಯೇಷನ್ನ ಮುಖ್ಯಸ್ಥರು ಜಗದೀಶ್ ಎನ್ನುವವರು ನಿರ್ಭಯವಾಗಿ, ನಿರಾತಂಕವಾಗಿ ಅದರ ಬಗ್ಗೆ ಮಾತನಾಡ್ತಿದ್ದಾರೆ. ಇದರಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅಂತ. ಇದು ಅಕ್ಷರಶಃ ಏನು ಹಿಂದೆ ತಿಮ್ಮರವಾಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಹೋರಾಟ ಮಾಡ್ಕೊಂಡು ಯಾರನ್ನ ಪಾಯಿಂಟ್ ಮಾಡಿ ಹೇಳ್ತಾ ಇದ್ರು, ಅವ್ರ ಪಾತ್ರ ಇದೆ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಸಾಬೀತಾಗಿದೆ. ಆದರೂ ಸಹ ಕೂಡಕ್ಕೆ ನಾವು ಸಬ್ ಇನ್ಸ್ಪೆಕ್ಟ್ರು ಅವನಿಗೆ ಎದುರಿಸಿದ್ರು. ಹೊರಗಡೆ ಬಂದು ಅದನ್ನು ಹೇಳಿದ್ದಾರೆ, ಅವರು ಹಿಂಗೆ ಮಾಡಿದರು ಅಂತಾರೆ. ಅವರ ಮಂಜುನಾಥ್ ಯಾರು ಅನಾಮಿಕನ ವಕೀಲರಾದ ಮುಖ್ಯಸ್ಥರು ಅವರಿಗೆ ಧೈರ್ಯವನ್ನು ಕೊಟ್ಟು SIT ಮಾಹಿತಿ ಪ್ರಣಬ್ ಮಾಹಿತಿ ಅವರಿಗೆ ವಿಚಾರವನ್ನು ತಿಳಿಸಲಾಗಿ
ಈಗ 9ನೇ ಪಾಯಿಂಟಲ್ಲೂ ಭಾಳಷ್ಟು ವಿಶೇಷ ಇದೆ ಅಂತ ಅಂದ್ಕೊಂಡದ್ದು. ಅಲ್ಲಿ ಮೇಲ್ನೋಟಕ್ಕೇನು ಸಿಕ್ಕಿಲ್ಲ ಅಂತ ಗೊತ್ತಾಗುತ್ತೆ, ಬಟ್ ಆಂತರಿಕವಾಗಿ ಪರದೆಗಳನ್ನು ಕಟ್ಕೊಂಡು ಅಲ್ಲಿ ಮಾಡಿದ್ರಿಂದ ಅದರಲ್ಲೂ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಅದಾದ ನಂತರದಲ್ಲಿ 1995ರಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತು 2015 ಈಚೆಗೆ ಏನು ಧರ್ಮಸ್ಥಳದ ಉಪ ಪೊಲೀಸ್ ಠಾಣೆ ಆಯಿತು, ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ ವಿಚಾರಣೆ. ಏನಿದರ ಅರ್ಥ ಹೇಳುತ್ತೆ ಅಂದರೆ ಅಲ್ಲಿ ಇದೇ 106 ಹೆಣಗಳ ಉಣಿದ್ದೀನಿ ಅಂತ ಹೇಳ್ತಿದ್ದನಿಗೆ ನಾನು ನಿನ್ನೆ 3/8/2025 ಮಧ್ಯಾಹ್ನ 12 ಗಂಟೆವರೆಗೂ ನಾನು ಧರ್ಮಸ್ಥಳ ಬೆಳ್ತಂಗಡಿ ನೇತ್ರಾವತಿ ತೀರದ ಘಟ್ಟದಲ್ಲಿ ಇದ್ದೆ. ಭಾನುವಾರವಾದ ಕಾರಣ ಅಥವಾ ಅಲ್ಲಿ ವ್ಯತಿರಿಕ್ತತೆ ಮಂಜುನಾಥ್ ಗೌಡ ಏನು ಇವರಿಗೆ ಎದುರಿಸಿದ ಆಮಿಷ ಒಡ್ಡಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅದಕ್ಕೆ ನಿನ್ನ ಸ್ಥಗಿತಗೊಳಿಸಿ ಇವತ್ತು ಅಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. 11, 12, 13 3 ಪಾಯಿಂಟ್ನಲ್ಲಿ ಸಾಕಷ್ಟು ನಾನು ಹೇಳುವಂಥ ಸಂಗ್ರಹಗಳು ಆಗ್ತವೆ, ಅಸ್ಥಿಪಂಜರಗಳಿದ್ದಾವೆ ಅಂತ ಹೇಳಿದ್ದಾರೆ. ಇವತ್ತು ನಡೀತಾ ಇದೆ. ಇವತ್ತು ಏನಾಗುತ್ತೆ ಗೊತ್ತಾಗಬೇಕು. ನಿಜಕ್ಕೂ ಅಲ್ಲಿ ಆಗಿರ್ತಕ್ಕಂಥದ್ದು ದೇವರ ಹೆಸರಿನಲ್ಲಿ ಈ ಥರದ ಸಾವಿರಾರು ಕೃತ್ಯಗಳಾಗಿದ್ದಾವೆ ಅಂದರೆ ಒಂದು ವಿಶೇಷ. ಅಲ್ಲಾಗಿರ್ತಕ್ಕಂಥ ಬಹುತೇಕ ಹೆಣ್ಮಕ್ಳು ಆ ಕೆಲಸ ಮಾಡ್ತಕ್ಕಂಥ ಬ್ರಾಹ್ಮಣ ಕುಟುಂಬದವರಪ್ಪ ಜಾಸ್ತಿ ಓಡ್ತದೆ. ಆದ್ದರಿಂದ ದಯಮಾಡಿ ಇದನ್ನು ನಾನು ಮತ್ತೆ ಮಾತನಾಡ್ತೀನಿ. ನಾನು ಸಾಕಷ್ಟು ಅಧ್ಯಯನ ಮಾಡಿ ಬಂದಿದ್ದೇನೆ, ಅಲ್ಲಿ ಕೇಳಿದ್ದೇನೆ, ನಾನು ಮಾಧ್ಯಮಗಳನ್ನು ನೋಡ್ತಾ ಇರ್ತಾನೆ. ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದ ಜನ ಯಾವ ರೀತಿಯ ಕೃತಜ್ಞತೆ ಹೇಳಿದ್ರು ಸಾಕು. ಇಲಾಖೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕಾನೂನು ಎಷ್ಟು ಬಲಿಷ್ಠ ಇದೆ ಅನ್ನೋಂಥದ್ದನ್ನು ಸಿದ್ದರಾಮಯ್ಯವರು ತೋರಿಸಲಿಕ್ಕೆ ಹೋಗಿದ್ದಾರೆ. ಅದು ಕೊಡೋಕ್ಕೆ ಉದಾಹರಣೆ BK ಸಿಂಗ್, SIT ಮುಖ್ಯಸ್ಥರು BK ಸಿಂಗ್ ಪ್ರಜ್ವಲ್ ಕೇಸನ್ನು ತನಿಖೆ ಮಾಡಿದರು. ನೈಜ ರೂಪತಿಯನ್ನು ಬಿಡದಲೆ ಎಳೆ ಬಿಡದಲೆ ನೋಡಿದರು. ಈ ದೇಶದ ಅತ್ಯಂತ 65 ವರ್ಷ ರಾಜಕಾರಣವನ್ನು ಮಾಡಿದಂಥ ಈ ದೇಶದ ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಆದಂಥ ಮತ್ತು 5-6 ಜನ ಅಧಿಕಾರದಲ್ಲಿದ್ದರೂ ಸಹ ಆತನು ಪ್ರಜ್ವಲಿತ ಒಬ್ಬ ಸಂಸದರಾದಂತಹ ಈ ಕೇಸನ್ನು ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಆಮಿಷಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅನ್ನೋದಕ್ಕೆ ಈ BK ಸಿಂಗ್ನಂಥ, ಪ್ರಣಬ್ ಮಹರ್ತಿ ಅಂತ ಮುಖ್ಯಸ್ಥರೇ ಕಾರಣ. ಕೆಲವರು ಇದ್ದಾರೆ ಕಳಪೆ ಮಂಜುನಾಥ್ ಗೌಡ್ನಂಥವ್ರು. ಮಂಜುನಾಥ್ ಗೌಡನ್ನ ಅಲ್ಲಿ ಎಂಟರ್ಟೈನ್ ಮಾಡಿಲ್ಲ, ಬೆಳ್ತಂಗಡಿ ಠಾಣೆಯಲ್ಲೇ ಇರ್ಬೋದು ಅಂತ ಕಾಣುತ್ತೆ. ದಯಮಾಡಿ ವಿಚಾರವಾಗಿ ಎಲ್ಲ ಸಾಮಾಜಿಕ ಚಿಂತನೆ. ಧರ್ಮಸ್ಥಳ ಬೇರೆ, ಮಂಜುನಾಥ ಬೇರೆ, ಅವ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಬಟ್ ಇವರು ಏನು ಮಾಡಿರೋ ಅನ್ನೋಂಥದ್ದನ್ನು ನಾನು ಇನ್ನೂ ಸಹ ಮುಂದಿನ ದಿನಗಳಲ್ಲಿ ಹೆಚ್ಚು ರೀತಿಯಲ್ಲಿ ಮಾತನಾಡೋಕ್ಕೆ ನನ್ನ ಹತ್ರ ವಿಚಾರಗಳ ಸಂಗ್ರಹಣೆ ಮಾಡಿದ್ದೇನೆ. ಮೇಲ್ನೋಟದ ವಿಚಾರ ಇದು ಸತ್ಯ ಅಂತ ನಾನು ಹೇಳಲ್ಲ, ತನಿಖೆ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.